ನಮಸ್ಕಾರ. ನಮ್ಮ ಹೆಸರು ನರೇಂದ್ರ ಪ್ರಸಾದ್. ನಮ್ಮದು ಹಂದ್ರಾಳ ಜೆ, ಹುಣಸಗಿ ತಾಲೂಕು, ಯಾದಗಿರಿ ಜಿಲ್ಲಾ. ನಾವಿಲ್ಲಿ ಇವತ್ತು 20-25 ವರ್ಷದಿಂದ ಹೊಲ ಮಾಡ್ತಾ ಇದ್ದೀವಿ. ನಮ್ದು ಇಲ್ಲೇ ಜಮೀನು ಒಂದು 27-28 ಎಕರೆ ಆಗುತ್ತೆ ಒಂದು ಕಡೆಗೆ. ನಾವು ಫಸ್ಟ್ನಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದ್ವಿ. ಒಂದು 2-3 ವರ್ಷದಿಂದ ಈ ಮಾರ್ಸ್ ಕೇರ್ ಗೊಬ್ಬರ ಲಿಕ್ವಿಡ್ ಯೂಸ್ ಮಾಡ್ತಾ ಇದೀವಿ. ಮಾಡಿದ್ಮೇಲೆ ನಮಗೆ ಚೇಂಜಸ್ ಪ್ರತಿ ವರ್ಷನೇ ಚೇಂಜಸ್ ಆಗ್ತಾ ಇದೆ. ಫಸ್ಟ್ನೇ ವರ್ಷ ನಮ್ಗೇನೋ ಯಾರೋ ಒಂದು ಹೇಳಿದ್ರು ನೋಡೋಣ ಅಂತ ಡೆಮೋ ಮಾಡಿದ್ವಿ. ಡೆಮೋ ಮಾಡಿದ್ಮೇಲೆ ಒಂದು 2-3 ಎಕರೆ ಡೆಮೋ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು. ಅಲ್ಲಿಂದ ಪ್ರತಿ ವರ್ಷನೂ ಪ್ರತಿ ಬೆಳೆಗೂ ಪೂರ್ವ ಹೊಲಕ್ಕೆ ಕೊಡ್ತಾ ಇದ್ದೇವೆ. ಫಸ್ಟಿಗೆ ಅರ್ಧ ಗೊಬ್ಬರ ಅರ್ಧ ಯೂಸ್ ಮಾಡ್ತಾ ಇದ್ವಿ. ತದನಂತರ ನಮ್ಗೆ ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ. ಕಂಡ್ಮೇಲೆ ಅದನ್ನು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಆನಂತರ ನಮ್ಗೆ ಖರ್ಚು ಕಡಿಮೆ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ ಇದರಲ್ಲಿ ನಾವು ಅದನ್ನ ಯೂಸ್ ಮಾಡಿದ ಮೇಲೆ ಭತ್ತದಲ್ಲಿ ಕಲರ್ ಆಗಲಿ, ಈ ಕಲರು, ನಂತರ ಈ ತೆನೆಗಳ ಉದ್ದ, ಆಮೇಲೆ ಈ ಟಿಲ್ಲರ್ಸ್ ಹೆಚ್ಚಿನ ಒಂದು ಏನಾಗ್ತಾ ಇದೆ ಅಂದ್ರೆ ನೋಡ್ರಿ, ಮೊದಲಿಗೂ ಈಗ ಎಷ್ಟು ಜಾಸ್ತಿ ಒಂದು ಟಿಲ್ಲರ್ಸ್ ಬರ್ತಾ ಇದ್ದಾವೆ. ಮೊದಲು ಇಷ್ಟು ಬರ್ತಾ ಇದ್ದಿಲ್ಲ. ಕಾಮನ್ ಆಗಿ ಕಡಿಮೆ ಇದಿರ್ತಿತ್ತು ರಾಸಾಯನಿಕ ಗೊಬ್ಬರದಿಂದ. ಆಮೇಲೆ ರೋಗ ಕಡಿಮೆ ಇದೆ. ಇನ್ನೊಂದು ನಮ್ಗೆ ಇಳುವರಿನೂ ಜಾಸ್ತಿ ಆಗಿದೆ. ಮೊದಲಿಗೆ ಈಗ ನೋಡಿದ್ರೆ ಒಂದು 5-6 ಚೀಲ ಜಾಸ್ತಿ ಆಗ್ತಾ ಇದೆ. ಖರ್ಚಿನ ಕಡಿಮೆ, ಈ ಇಳುವರಿ ಜಾಸ್ತಿ. ಆಮೇಲೆ ಭತ್ತ ಮಾರ್ಕೆಟಲ್ಲಿ ಕೊಟ್ಟಾಗ ಶೈನಿಂಗ್ ಕಲರ್ ನೋಡಿದ್ರೆ ಅವರಿಗೆ ಒಂಥರ ಚೇಂಜ್ ಆಗ್ತಾ ಇದೆ. ರಾಸಾಯನಿಕ ಗೊಬ್ಬರ ಹಾಕಿದ್ದೇವೆ, ಕರೆಗಳು ಬರೋದು, ಅದರ ಕಲರ್ ಕಡಿಮೆ. ಇದರಿಂದ ಬಣ್ಣ ಕಲರ್ ಚೆನ್ನಾಗಿದೆ, ವೆಯ್ಟ್ ಚೆನ್ನಾಗಿರೋದ್ರಿಂದ ಒಳ್ಳೆ ವ್ಯಾಲ್ಯೂ ಇದೆ. ಅದು ಹಂಗೆ ಅದೇ ನಾವು ಯೂಸ್ ಮಾಡಿದ್ರೆ ಇಲ್ಲಿ ರೈತರಿಗೆ ಭಾಳ ಮಂದಿಗೆ ರೆಕಮೆಂಡ್ ಮಾಡಿ ಕೊಡ್ತಾ ಇದೀವಿ. ಅವ್ರು ಒಳ್ಳೆ ರೆಸ್ಪಾನ್ಸ್ ಇದೆ ಅವ್ರ ಕಡೆಯಿಂದ ಕೂಡ. ನಮ್ಗೇನಂದ್ರೆ ಚೆನ್ನಾಗಿದೆ, ನಾವು ಎಲ್ಲೆಲ್ಲಿ ನಾವು ರೆಕಮೆಂಡ್ ಮಾಡಿ ಕೊಟ್ಟಿದ್ದೀವಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಪರಿಚಯಸ್ಥರಿಗೆ ಅವ್ರಿಗೆಲ್ಲ ಸ್ವಲ್ಪ ರೆಕಮೆಂಡ್ ಮಾಡಿದ್ದೀವಿ. ಅವರು ಕೂಡ ಚೆನ್ನಾಗಿದೆ, ಪರವಾಗಿಲ್ಲ ರಿಸಲ್ಟ್ ಇದೆ ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಈಗ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಹುಣಸಗಿ ತಾಲೂಕಿನ ರೈತರಿಗೆ ಹೇಳ್ತಾರೆ ಏನಂದ್ರೆ, ನಾನು ಯೂಸ್ ಮಾಡ್ತಾ ಇದ್ಮೇಲೆ ಚೆನ್ನಾಗಿದೆ, ನನಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ ನನಗೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನೀವು ಕೂಡ ನಿಮ್ಮ ಹೊಲದಲ್ಲಿ ಈ ಥರ ಗೊಬ್ಬರವನ್ನು ಕಡಿಮೆ ಮಾಡಿ ಈ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ. ನಂತರ ಏನಂದ್ರೆ, ಗೊಬ್ಬರಕ್ಕೆ ನೀವು 10-15 ಸಾವಿರ ಖರ್ಚು ಮಾಡೋ ಬದಲಿ ಇದನ್ನು ಕಡಿಮೆ ಖರ್ಚಿನಲ್ಲಿ ನೀವು ಬೆಳ್ಕೋಬಹುದು. ನಂತರ ಏನಂದ್ರೆ, ಅದು ಯೂಸ್ ಮಾಡೋದ್ರಿಂದ ನನಗೆ ಹಣಕಾಸಿನಲ್ಲಿ ಚೆನ್ನಾಗಿದೆ, ಒಳ್ಳೆ ನಂಗೆ ಲಾಭ ಆಗಿದೆ, ಖರ್ಚು ಕಡಿಮೆ ಆಗಿದೆ. ನಿಮಗೂ ಕೂಡ ಆ ಥರ ಯೂಸ್ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಹಣಕಾಸಿನ ತೊಂದರೆ ಆಗಲ್ಲ ನಿಮಗೆ. ಗೊಬ್ಬರಕ್ಕೆ ವಿಪರೀತ ಗೊಬ್ಬರದ ಅಂಗಡಿಯಲ್ಲಿ ಹೆಚ್ಚಿನ ರೇಟ್ ಗೊಬ್ಬರ ಕೊಟ್ಟು ತಂದು ಅವೆಲ್ಲ ಖರ್ಚು ಮಾಡೋದಕ್ಕಂದ್ರೆ ಅದರಲ್ಲಿ ಗೊಬ್ಬರದಲ್ಲೇ ಉಳಿತಾಯ ಆಗುತ್ತೆ.